ನಿಮ್ಮನ್ನ ಒಂದು ಮಾತು ಕೇಳಲ್ಲ? ಏನು? ಇಷ್ಟು ದಿನ ನೀವು ನನ್ನ ಮೇಲೆ ಒಂಚೂರು ಪ್ರೀತಿ ತೋರಿಸ್ತವ್ರಲ್ಲ, ಆದರೆ ಈಗ ಇದ್ದಕ್ಕಿದ್ದಾಗೆ ಮಗು ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಈಗ ಈ ಪ್ರೀತಿ ಮಗುಗೆ ಮಾತ್ರನಾ ಅಥವಾ ನನಗೂ ಸಿಗತ್ತಾ? ನಿಮ್ಮ ಮಗುನ ಹೊಟ್ಟೆಲಿಟ್ಕೊಂಡು ಆರೈಕೆ ಮಾಡ್ತಾ ಇರೋದು ನಾನು. ಮಗುಗೆ ಏನೇ ಕೊಡಬೇಕಿದ್ರು ನನ್ನ ಮೂಲಕನೇ ಕೊಡಬೇಕು. ಅದೇ ಸ್ವಾರ್ಥದಲ್ಲಿ ಕೇಳ್ತಿದ್ದೀನಿ ಅಂತ ಅನ್ಕೊಳ್ಳಿ. ನಿಮ್ಮ ಪ್ರೀತಿ ಮಗುಗಷ್ಟೇನಾ, ನನಗಿಲ್ವಾ? ಮಾಡಿ ಮಾಡಿ ಬಂದೆ ಮಾಮ್. ಪಾಪು, ನಿಮ್ಮಪ್ಪ ನಿಂಗೋಸ್ಕರ ಅಂತ ತಂದಿರೋ ಸ್ವೀಟು ಚೆನ್ನಾಗಿದ್ಯಾ? ರೀ, ಒಂದು ವಿಷಯ ಹೇಳ್ತೀನಿ, ಏನೋ ಬೇಜಾರು ಮಾಡ್ಕೋಬಾರ್ದು. ಇಲ್ವೇ, ಅದೇನು ಅಂತ ಹೇಳು. ಅಲ್ಲ ರೀ, ಆ ವಿಜಯಾಂಬಿಕಾ ಯಜಮಾನ್ರನ್ನೇ ಎದುರಾಕೊಂಡ್ಲು, ಆದರೂ ಯಜಮಾನ್ರು ಏನು ಮಾಡೋಕ್ಕಾಗಲಿಲ್ಲ. ಈಗ ಬೇರೆ ಹಣ ಆಸ್ತಿ ಅಧಿಕಾರ ಅಂತ ಮೆರಿತಾ ಇದ್ದಾಳೆ. ನಮ್ಮದು ಬರಗೈ. ಈಗ ಮತ್ತೆ ನಾವು ಅವಳನ್ನ ಎದುರಾಕೋಬೇಕಾ? ಬಡವಾನಿ ಮಡಗ್ದಂಗಿರು ಅಂತ ನಮ್ಮ ಪಡಗ್ ನಾವು ಇದ್ಬಿಟ್ರೆ ಆಗಲ್ವಾ? ಯಾಕೆ ಭಯನಾ? ಆಗಲ್ವೇನ್ರಿ ಮತ್ತೆ? ಇದ್ದಕ್ಕಿದ್ದಕ್ಕೆ ಶ್ರಾವಣಿಯಮ್ಮ ಎಲೆಕ್ಷನ್ಗೆ ನಿಂತ್ಕೊಂಡಿದ್ದಾರೆ. ಯಜಮಾನ್ರು ನಿಂತ್ಕೋತಾರೆ, ನೀವು ಅವ್ರ ಜೊತೆ ಓಡಾಡ್ಕೊಂಡಿರ್ತೀರ ಅಂತ ನಾ ಅಂದ್ಕೊಂಡಿದ್ದೆ. ಈಗ ಶ್ರಾವಣಿಯಮ್ಮ ನಮ್ಮನೆ ಸೊಸೆನೇ ಎಲೆಕ್ಷನ್ಗೆ ನಿಂತಿದ್ದಾರೆ. ನಮ್ಮನೇನು ರಾಜಕೀಯದ ಮನೆ ಆಗಲ್ವೇನ್ರಿ? ಅಪ್ಪಿ ತಪ್ಪಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬರಲ್ವಾ? ಅಲ್ಲ, ನಮ್ಮ ಮನೆಯವ್ರಿಗೆ ಯಾರಿಗಾರು ಏನಾದರೂ ಪ್ರಾಣಕ್ಕೆ ಅಪಾಯ ಆದರೆ ಏನ್ರಿ ಮಾಡೋದು? ನಮ್ಗೆ ಯಾಕ್ರಿ ಬೇಕಿದ್ದೆಲ್ಲ? ನೋಡೆ ವಿಶಾಲು, ನಿನ್ನ ಭಯ ನಮಗೆ ಅರ್ಥ ಆಗುತ್ತೆ. ಅದೇ ಥರ ನಮ್ಮ ಉದ್ದೇಶ, ನಮ್ಮ ಗುರಿನೂ ಅರ್ಥ ಆಗಿದೆ. ಯಜಮಾನ್ರ ಬದುಕಲ್ಲಿ, ನಂದಿನಿಮ್ಮ ಅವ್ರ ಬದುಕಲ್ಲಿ ಏನೆಲ್ಲ ನಡೆದಿದೆ. ವಿಜಯಾಂಬಿಕೆಯಿಂದ ಶ್ರಾವಣಿ ಅಮ್ಮವರಾಗಲಿ, ಸುಬ್ಬು ಆಗಲಿ, ನಾವಾಗಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಇಷ್ಟೆಲ್ಲ ಆದಮೇಲೂ ನಾವು ಸುಮ್ಮನೆ ಇರಬೇಕಾ? ಹಾಗಂತ ಬಂಡೆಗೆ ತಲೆ ಚಚ್ಕೊಳಕ್ಕಾಗತ್ತೇನ್ರಿ? ಯಾರೇ ಬಂಡೆ? ಆ ವಿಜಯಾಂಬಿಕಾ ಬಂಡೆ ಅಲ್ಲ, ಬೆಂಡು. ಏನೋ ಅವಳ ಟೈಮ್ ಚೆನ್ನಾಗಿತ್ತು, ಮೆರಿತಾ ಇದ್ದಾಳೆ. ನೋಡೆ, ಶ್ರಾವಣಿ ಅಮ್ಮವರು ಎಲೆಕ್ಷನ್ ನಿಲ್ಲಬೇಕು ಅನ್ನೋದು ಯಜಮಾನ್ರು ಕನಸು. ಲಲಿತಾ ದೇವಿ ಅಮ್ಮವ್ರ ಆಶೀರ್ವಾದನೂ ಅವ್ರ ಮೇಲೆ ಇದೆ ಕಣೆ. ಈಗಿರ್ಬೇಕಾದ್ರೆ ಅವ್ರ ಆಸೆಗಳು, ಅವ್ರ ನಿರ್ಧಾರಗಳು ತಪ್ಪು ಅಂತ ಹೇಳೋಕ್ಕಾಗುತ್ತಾ?